ಮಂಡ್ಯ ಕಾಂಗ್ರೆಸ್ನಲ್ಲಿ ಭಿನ್ನಮತ ಇಂದು ನಿನ್ನೆಯದಲ್ಲ. ಇದರ ಬೆನ್ನಲ್ಲೇ ರಮ್ಯಾ ಸೋಲು ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಅಂಬರೀಷ್ ಬೆಂಬಲಿಗರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಎಲ್ಆರ್ ಶಿವರಾಮೇಗೌಡ, ಅಮರಾವತಿ ಚಂದ್ರಶೇಖರ್, ಲಿಂಗರಾಜು ಸೇರಿ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ತನಿಖೆಗೆ ಬಂದಾಗ ಆ ಸಂದರ್ಭದಲ್ಲಿ ಬಹಿರಂಗ ಮಾಡ್ತೀವಿ ಅಂತ ಹೇಳಿದ್ವಿ. ಅಲ್ಲ, ನಾವು ಪತ್ರಿಕೆಯಲ್ಲಿ ಮಾಧ್ಯಮಗಳಲ್ಲಿ ಎಲ್ಲಾ ವಿಚಾರ ಬಂದಿರೋದ್ರಿಂದ ನಾವು ಪತ್ರಿಕೆಗಳಿಗೆ ಬರಬೇಕಾಗಿದೆ. ಅವ್ರು ಕೊಡದೇ ಇದ್ರೆ ಇದನ್ನ ಅರ್ಥ ಮಾಡ್ಕೊಂಡು ಇಲ್ಲಿ ಕೊನೆಗಾಣಿಸ್ಬೇಕು. ಇಲ್ಲ ಅಂದ್ರೆ ಇದನ್ನೇ ಮುಂದುವರಿಸಿದ್ರೆ ನಾವು ಹೈಕಮಾಂಡ್ಗೆ ಹೋಗ್ತೀವಿ, ನಾವು ರಾಹುಲ್ ಗಾಂಧಿ ಅವ್ರ ಭೇಟಿ ಮಾಡ್ತೀವಿ, ನಾವು ನಮ್ಮ ನಾಯಕಿಯವರಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಅವ್ರ ಭೇಟಿ ಮಾಡ್ತೀವಿ, ನಾವು ಕೆಪಿಸಿಸಿ ಮೂಲಕ. ಎಲೆಕ್ಷನ್ ಟಿಕೆಟ್ ಕೊಡೋಕೆ ಮುಂಚೆನೆ ನೀವು ಎಸ್ ಎಂ ಕೃಷ್ಣ ಅವ್ರ ಮನೆಯಲ್ಲಿ ನಿಮ್ಮ ಪಂಗಡನೇ ಒಂದು ಮೀಟಿಂಗ್ ಮಾಡಿ ರಮ್ಯಾ ಅವರಿಗೆ ಟಿಕೆಟ್ ಕೊಡಬಾರದು ಅಂತ ಒತ್ತಾಯ ಮಾಡಿದ್ರು ಅನ್ನೋದು ಆಗಿತ್ತು. ಎಲ್ಲ ಕೇಳಿ, ನಾವು ಚುನಾವಣೆಯಲ್ಲಿ ನಾನು ಒಬ್ಬ ಆಕಾಂಕ್ಷಿ ಆಗಿದ್ದೆ. ಹೈಕಮಾಂಡ್ ಒಂದ್ಸರಿ ತೀರ್ಮಾನ ಹೇಳಿದ್ಮೇಲೆ ನಾವ್ ಯಾವ ಮೀಟಿಂಗು ಮಾಡಿಲ್ಲ. ಅಂಬರೀಷ್ ಅವ್ರು ಹೇಳಿದ್ರು ಹೈಕಮಾಂಡ್ ಒಂದ್ಸರಿ ಹೇಳಿದ್ಮೇಲೆ ನಾವೆಲ್ಲ ಕೆಲಸ ಮಾಡೋದು ನಡೀರಿ ಅಂತ ಹೇಳಿ ನಾವೆಲ್ಲರೂ ಒಕ್ಕೊರಲಿಂದ ಕೆಲಸ ಮಾಡಿದ್ವಿ. ಕೆಪಿಸಿಸಿ ಅಧ್ಯಕ್ಷರ ಜೊತೆ ನೀವು ಡಿಸ್ಕಸ್ ಮಾಡಿದ್ರ ಈ ಒಂದು ಪ್ರೆಸ್ ಮೀಟ್ ಮಾಡೋ ಮೊದಲು? ಯಾಕಂದ್ರೆ ಇವತ್ತು ಪರಾಮರ್ಶನ ಸಭೆ ಇತ್ತು, ನಾಳೆಗೆ ಮುಂದೂಡಿಕೆ ಆಗಿದೆ, ಅಲ್ಲಿ ಇದನ್ನ ಚರ್ಚೆ ಮಾಡಬಹುದಿತ್ತಲ್ಲ ನೇರವಾಗಿ? ಇಲ್ಲ, ಈಗ ನಮಗೇನಾಗಿದೆ, ಅವರು ಪತ್ರಿಕೆಗೆ ಹೇಳಿರೋದ್ರಿಂದ ಇಡೀ ರಾಜ್ಯದ ಜನ ಗೊಂದಲಕ್ಕೀಡಾಗಿದ್ದಾರೆ. ಏನಪ್ಪಾ ಮಂಡ್ಯದಲ್ಲಿ ನಮ್ಮ ರಮ್ಮಿನ ಸೋಲ್ಸಿ ಕಳಿಸ್ಬಿಟ್ರಲ್ಲ ಇವರೆಲ್ಲ ಸೇರ್ಕೊಂಡು ಅಂತ ಹೇಳಿ. ಅದಕ್ಕೆ ಈ ರಾಜ್ಯದ ಜನತೆಗೆ ಹೇಳ್ತೀವಿ, ನಾವ್ ಯಾರು ಸೋಲ್ಸಿಲ್ಲ, ನಾವು 5 ಲಕ್ಷ ಓಟ್ ಕೊಡಿಸಿದ್ದೀವಿ. ಸೋಲೇನಾರ ಆಗಿದ್ರೆ ರಮ್ಯಾನೇ ಕಾರಣ ಅಂತಕ್ಕಂಥದ್ದನ್ನ ಈ ರಾಜ್ಯದ ಜನತೆಗೆ ತಿಳಿಸ್ತೀವಿ. ಅಲ್ಲ, ಈಗ ನಾವೀಗ ಅಲ್ಲಿಗೂ ಸಹಿತ ನಾವೀಗಾಗಲೇ ಭೇಟಿ ಮಾಡ್ಲಿಕ್ಕೆ ಹೊರಟಿದ್ದೀವಿ. ನಾವು ಅಲ್ಲೂ ಸಹಿತ ಚರ್ಚೆ ಆಗ್ಬೇಕು ಅಂತಕ್ಕಂಥ ವಿಚಾರವನ್ನ ನಾವು ಮಾತಾಡ್ತಾ ಇದ್ದೀವಿ. ಈಗ ಅವ್ರ ಮಾಧ್ಯಮಕ್ಕೆ ಕೊಡದೇ ಇದ್ರೆ ನಾವು ಬರ್ತಿರ್ಲಿಲ್ಲ. ಅವ್ರ ಮಾಧ್ಯಮಕ್ಕೆ ಇಲ್ಲ, ನಾನು ಅದಕ್ಕೋಸ್ಕರ ಹೇಳ್ತೀನಿ, ಇವತ್ತು ದಿನ ಬೆಳಗ್ಗೆ ಇದ್ರೆ ನಮಗೆ ಇವತ್ತು ಕಳೆದೇ ನಾವು ಸಭೆ ಮಾಡ್ಬೋದಾಗಿತ್ತು. ನಾವು ಕೆಪಿಸಿಸಿ ಅವ್ರಿಗೂ ಅರ್ಥವಾಗ್ಲಿ ನಾವೇನೋ ತಪ್ಪು ಮಾಡಿದ್ದೀವಿ ಅಂತಕ್ಕಂಥ ವಿಚಾರ ಅವ್ರಿಗೂ ಬರೋದು ಬೇಡ. ನಾವೆಲ್ಲ ಓಪನ್ ಆಗಿದ್ದೀವಿ, ನಾವೆಲ್ಲ ಕಾಂಗ್ರೆಸ್ಗೋಸ್ಕರ ಕೆಲಸ ಮಾಡಿದ್ದೀವಿ ಅನ್ನೋ ವಿಚಾರ ಕೆಪಿಸಿಸಿ ಅವ್ರಿಗೂ ಗೊತ್ತಾಗ್ಲಿ. ಇವತ್ತು ಅಲ್ಲೂ ಚರ್ಚೆ ಮಾಡ್ಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ನಾವು ಏನೇ ಮಾಡಿದ್ರು ಸಹಿತ ಎಲ್ಲರೂ ಅವ್ರ ಜೊತೆಲಿ ಮೊದಲು ಚರ್ಚೆ ಮಾಡ್ಕೊಂಡೇ ನಾವ್ ಇಲ್ಲಿಗೆ ಬರೋದು. ಅಲ್ಲಲ್ಲ, ಅಲ್ಲಲ್ಲ ಕೇಳಿ, ನಾವು ಅಂಬರೀಷ್ ಅವರಿಗೆ ಈ ಒಂದು ಪತ್ರಿಕಾ ಹೇಳಿಕೆ ಬಂದಿರತಕ್ಕಂಥ ವಿಚಾರ ಅವ್ರ ಗಮನಕ್ಕೆ ತಂದಿದ್ದೀವಿ. ಅವ್ರಿಗೆ ಆರೋಗ್ಯ ಸರಿ ಇಲ್ಲದೆ ಇರೋ ದೃಷ್ಟಿಯಲ್ಲಿ ನಾವೆಲ್ಲನೂ ಅವ್ರ ಹತ್ರ ಚರ್ಚೆ ಮಾಡೋದಿಲ್ಲ. ಇದನ್ನ ನಾವೆಲ್ಲ ಕುಳಿತು ಚರ್ಚೆ ಮಾಡಿ ಮುಖಂಡರುಗಳು ನಾವು ಅವರು ಬಹಿರಂಗ ಮಾಧ್ಯಮಕ್ಕೆ ಬಂದಿರೋದ್ರಿಂದ ನಾವು ಮಾಧ್ಯಮಕ್ಕೆ ಹೋಗ್ಬೇಕು, ಇದರೊಳಗೆ ಎರಡೇ ಮಾತಿಲ್ಲ ಅಂತಕ್ಕಂಥ ತೀರ್ಮಾನ. ಯಾಕೆ ಎಸ್ ಎಂ ಕೃಷ್ಣ ಅವ್ರು ಬಿಟ್ರೆ ನಿಮ್ಗೆ ಯಾರು ಸಿಗಲ್ವಾ? ಅಲ್ಲ, ಅದನ್ನ ತನಿಖೆ ಮಟ್ಟದಲ್ಲಿ ಗೊತ್ತಾಗ್ಲಿ. ತನಿಖೆ ಮಾಡಿದ್ರೆ ಯಾರ ಹೇಳಿಕೆಯಿಂದ ಓಟ್ ವ್ಯತ್ಯಾಸ ಅದು ನಮಗೆ ಕಡಿಮೆ ಆದ ಅನ್ನೋದು ಪಾಯಿಂಟ್ ಇದೆ, ಅದರಲ್ಲಿ ಚರ್ಚೆ. ಅಲ್ಲ, ಅದಕ್ಕೆ ತನಿಖೆ ಆಗ್ಲಿ ಅಂತ ಹೇಳಿದ್ರು. ಅಲ್ಲ, ರಮ್ಯಾ ಹೇಳಿಕೆಯಲ್ಲಿ ಆರಂಭದಿಂದಲೂ ಬಂಧಗಳು ಮತ್ತೆ ಅಂಬರೀಷ್ ವಿರುದ್ಧನೇ ಅವರು ಮಾತಾಡ್ತಾರಂತದ್ದು. ಆಮೇಲೆ ಅಂಬರೀಷ್ ಅವರು ಸಿಂಗಾಪುರಿಂದ ಬಂದ ನಂತರ ಅಮರಾವತಿ ಚಂದ್ರಶೇಖರ್ ಅವ್ರ ಮನೆಯಲ್ಲಿ ಇಬ್ಬರನ್ನೂ ಕೂರಿಸಿ ಅವತ್ತು ಕೂಡ ಪುಷ್ಪೆ ಮಾಡಿ ಹೇಳಿದ್ರಿ ಆಮೇಲೆ ಏನು ಬಂದ ಇಲ್ಲ ಅಂತ ಹೇಳಿ. ಮತ್ತೆ ಸೋಲಿಗೆ ಕಾರಣ ಏನಾಯ್ತು? ಅಲ್ಲ ಸರ್, ಈಗ ಸೋಲು ಇಡೀ ದೇಶದಲ್ಲೇ ಸೋತಿದ್ದೀವಿ. ಏನ್ ನಾವೇನ್ ಮಂಡ್ಯದಲ್ಲೇ ಸೋತಿದ್ದೀವ ಅಥವಾ ಬೆಂಗಳೂರಿನಲ್ಲಿ 18 ಸೀಟ್ ಗೆಲ್ತೀವಿ ಅಂತ ಇದ್ದು ಇಡೀ ಕರ್ನಾಟಕದಲ್ಲಿ ನಾವು ಇಷ್ಟಕ್ಕೆ ತೃಪ್ತಿ ಪಡೆದಂತ ಪರಿಸ್ಥಿತಿ ಬಂತು. ಇವತ್ತು ಯಾವುದೋ ಒಂದು ಅಲೆನಲ್ಲಿ ನಮ್ಗೆ ವ್ಯತ್ಯಾಸ ಆಗಿದೆ. ಅಲ್ಲ, ಮೋದಿ ಓಟ್ಗಳು ಸಹಿತ ಕನ್ವರ್ಟ್ ಆಗಿ ದಳಕ್ಕೆ ಬಿದ್ದಿದ್ದಾವೆ. ನಮ್ಮ ಠೇವಣಿ ಇಲ್ಲ. ನಾವೆಲ್ಲ ಹೋರಾಟ ಮಾಡದೇ ಇದ್ರೆ ಮೋದಿಗೆ ಜಾಸ್ತಿ ಓಟ್ ಬರ್ತಿದ್ದು. ಎಲ್ಲಾ ಸರಿಲೂ ಜಾಸ್ತಿ ಇತ್ತು ಬಿಜೆಪಿಗೆ. ಈ ಸರಿಲೇ ಠೇವಣಿ ಕಳೆದಿರೋದು. 158. ಹೌದು, ಈಗ ಕಡಿಮೆ ಮಾಡಿದ್ದೀವಿ. ಅಲ್ಲ, ಗೆಲ್ಲೋದಿಕ್ಕೆ ಈ ಎಮ್ಮ ಸರಿಯಾಗಿರ್ಲಿಲ್ವಲ್ಲ. ಅದಕ್ಕೆ ಚರ್ಚೆ ಮಾಡಿ ಚರ್ಚೆ ಆಗ್ಲಿ, ಇದೊಂದು ಚರ್ಚೆ ವಸ್ತುವಾಗಿ ನಡೀಲಿ. ಅಲ್ಲ ನೀವು ಹೇಳ್ತೀರಾ ಎಮ್ಮ ಸರಿ ಇರ್ಲಿಲ್ಲ ಅಂತೇಳಿ, ಅಂಬರೀಷ್ ಅವ್ರು ಬಂದಾಗ ನೀವೇ ಒಪ್ಕೊಂಡ್ರೆ ಎಲ್ಲ ಏನು ಸಮಸ್ಯೆ ಇಲ್ಲ ಅಂತ ಹೇಳಿ. ಈಗ ನಾವು ಒಂದು ಹೇಳ್ತೀನಿ ಕೇಳಿ, ಚುನಾವಣೆ ನಾನು ಒಂದ್ ನಿಮಿಷ ಹೇಳ್ತೀನಿ.
ನಾವು ಚುನಾವಣೆಗೆ ನಮ್ಮ ಹೈಕಮಾಂಡ್ ಅಭ್ಯರ್ಥಿ ಅಂತ ಮಾಡಿದ ಮೇಲೆ ಏನಾದ್ರೂ ಸರಿ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ ದಡ ತಲುಪಿದ್ದೀವಿ, ಸೇರಕ್ಕಾಗ್ಲಿಲ್ಲ ಅಷ್ಟೇ. ಇನ್ನೆಷ್ಟು ಇನ್ನು 2,500 ಓಟು ಎಲ್ಲೋ ಒಂಚೂರು ಹೆಚ್ಚು ಕಡಿಮೆ ಆಗಿದ್ರೆ ಗೆದ್ಬಿಡ್ತೀವಿ. 100%. ವಿಧಿ ಇಲ್ಲ, ಪಾರ್ಟಿ ಪಕ್ಷ ನಮ್ಮ ಹೈಕಮಾಂಡ್ ಒಂದು ಬರೀ ಒಂದು ಗೊಂಬೆ ಕೊಟ್ಟು ಓಟ್ ಹಾಕಿದ್ರು ಹಾಕ್ತಿವಿ ನಾವು ಆ ತರ ಲಾಯಲ್ಟಿ ಇರ್ತಕ್ಕಂಥವ್ರು ಏನು ಮಾಡಕ್ಕಾಗಲ್ಲ. ಈಗ ನಾಳೆ ನಡೆಯೋ ಸಭೆಯಲ್ಲಿ ಏನ್ ಕಾರಣ ಕೊಡ್ತೀರಿ ಹಾಗಾದ್ರೆ? ಸೋಲಿಗೆ ಕಾರಣ ರಮ್ಯಾರವರೇ ಕಾರಣ. ಈ ಸೋಲಿಗೆ ರಮ್ಯಾನೇ ಕಾರಣ. ಅವ್ರನ್ನ ಏನು ಬೇಕಾದ್ರೂ ಮಾಡ್ಲಿ, ನಾವು ಸಂತೋಷ ಪಡ್ತೀವಿ. ಮಂಡಿ ಕಡೆಗೆ ಬಂದಿದ್ರು ಸಾಕು. ಅಲ್ಲ, ಮಂಡ್ಯ ಆಲ್ರೆಡಿ ಬಿಟ್ಟ ಆಗಿದೆ, ಅವರು ಮನೆ ಖಾಲಿ ಮಾಡಿ ಆಯ್ತು. ನಮಗೆ ಇದೊಂದು ನಾವು ಅವ್ರಿಗೆ ಅಧಿಕಾರ ಕೊಡೋದ್ರ ಬಗ್ಗೆ ನಮ್ದು ಯಾರ್ದು ವ್ಯತ್ಯಾಸ ಇಲ್ಲ. ಅವರನ್ನ ಯಾವ ಪದವಿ ಬೇಕಾದ್ರೂ ತಗೊಂಡೆ ಕೂರಿಸ್ಲಿ. ಬಟ್ ಈ ಚುನಾವಣೆಯಲ್ಲಿ ನಡೆದಂತ ಅನಾಹುತನ ನಿಮ್ ಮುಂದೆ ಹೇಳ್ತಾ ಇದ್ದೀವಿ. ಅವ್ರು ನೋಡಿ, ಈಗ ಭದ್ರು ಅವರೇ, ಎಲ್ಲರಿಗಿನ್ನ ನೀವು ಮಂಡ್ಯ ಜಿಲ್ಲೆನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ನಾವೆಲ್ಲ ವಿರೋಧ ಮಾಡಿದ್ರೆ ಬರೀ 5,000 ರೂಪಾಯಿ ವ್ಯತ್ಯಾಸ ಆಗ್ತಿತ್ತು, 5,000 ಆಗ್ತಿತ್ತ. ಇಲ್ಲಿ ಕೂತ್ಕೊಂಡು ಬಟನ್ ನಂಬಿಕಿದ್ರೆ ನಾಗಮೋದಲ್ಲಿ 30,000 ಹೊಂಟೋಯ್ತವೆ. ಇದು ನಿಮಗೆ ಗೊತ್ತಿರೋ ವಿಚಾರ. ನಾವು ಮಾಡದೇ ಇದ್ರೆ ನಾಗಮೋದಲ್ಲಿ ಲೀಡ್ ಬರ್ತಿತ್ತ. ಅಲ್ಲ, ಒಂದು ಅಂಬರೀಶ್ ಅವರೇ ಹೇಳಿದ್ರು, ಈ ಬುದ್ಧಿ ಇಲ್ಲ ಅಂತಿದ್ದು ಬುದ್ಧಿ ಹೇಳ್ತೀನಿ, ನೀವು ಕೆಲಸ ಮಾಡಿ ಅಂತ ಹೇಳಿದ್ರು ಅಂತ ಹೇಳ್ತೀರಿ. ನೀವು ಹಿರಿಯರು, ನೀವು ಒಂದ್ ಸ್ವಲ್ಪ ಬುದ್ಧಿ ಹೇಳಿ ಆಯ್ತು. ನಾನು ಬಹಳ ಸಾರಿ ಹೇಳಿದೆ, ತಲೆಗೆ ಹೋಗ್ತಾ ಇಲ್ಲ. ಏನು ಈಗ ಮುಗಿದೋಗಿದೆ, ಮುಂದೆ ಸರಿ ಮಾಡ್ಕೊಳ್ಳೋಣ. ಮುಂದೆ ನೆಕ್ಸ್ಟ್ ಎಲೆಕ್ಷನ್ ಹೋರಾಟ ಮಾಡೋಣ. ಅಲ್ಲ, ಇನ್ನೂ 5 ವರ್ಷ ಇದೆಯಲ್ಲ, ಅಟ್ಟಲ್ಲಿ ಏನೇನ್ ಆಗ್ತದೋ ನೋಡೋಣ. ಒಬ್ಬರು ಹೇಳ್ತಾ ಇದ್ರು, ನಮ್ಮ ಮಗು ಇದ್ದಂಗೆ ಎಲ್ಲ ಅಂಕಲ್ಲು ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ನೀವು ಮಗು ಜೋರ್ ಮಾಡ್ತಿದ್ದೀರಿ. ಇಲ್ಲ, ನಾವು ಆಕೆನ ನಮ್ಗೆಲ್ಲ ಮಗಳಿದ್ದಂಗೆನೆ ಇರಲಿ, ಎರಡನೇ ಮಾತಿಲ್ಲ, ನಾವೆಲ್ಲ ಹಂಗೆ ನೋಡ್ಕೊಂಡಿದ್ದೀವಿ. ಅವರು ನಮ್ಮನ್ನೆಲ್ಲ ಅಂಕಲ್ ನೋಡಿದಂಗೆ ನೋಡದೇ ಇರೋದ್ರಿಂದ ಹಂಗಾಗಿರೋದು. ಅಲ್ಲ, ಅವ್ರಿಗೆ ಹೇಳಿದ್ರು ನಮ್ಮ ಅಂಕಲ್ ನಮ್ಗೆ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂತೀವಿ. ಆದ್ರೆ ಇವತ್ತು ನೀವೇ ಈಗ ಮಗಳನ್ನ ಸಹಿಸ್ಕೊಳ್ಳದೆ ಈಗ ನಾನು ಇದು ಇಲ್ಲಿಗೆ ಮುಗಿಸೋಣ. ಯಾವ ಕಾರಣಕ್ಕೂ ಸಹಿತ ನಾವೆಲ್ಲ ಹೋರಾಟ ಮಾಡಿದ್ದೀವಿ. ಇದು ಯಾಕೆಂದ್ರೆ ಮಾಧ್ಯಮಗಳೆಲ್ಲ ಕಣ್ಕರ್ಕೊಂಡು ನಿಂತಿರೋ ಸಂದರ್ಭದಲ್ಲಿ ಏನೇನು ಹೇಳೋದು ಬೇಡ. 100% ನಾವು ಆ ಹೆಣ್ಣು ಮಗಳಿಗೆ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಆದ್ರೆ ದುರಾದೃಷ್ಟವಶಾತ್ ಸೋತಿದೆ. ಈ ಸೋತಿರೋದನ್ನ 4 ಗೋಡೆ ಮಧ್ಯ ಕೂತ್ಕೊಂಡು ಮಂಡ್ಯದಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದ್ರ ಬದಲು ಬಹಿರಂಗವಾಗಿ ಹೇಳಿಕೆ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಬಹಿರಂಗವಾಗಿ ಆಕೆ ಹೇಳಿಕೆ ಕೊಟ್ಮೇಲೆ ನಾವು ಬಹಿರಂಗ ಬಂದಿದ್ದೀವಿ. 5 ಲಕ್ಷ ಓಟ್ ಕೊಟ್ಟು ನೀವೇ ಯೋಚನೆ ಮಾಡಿ, ಇನ್ನು 24 ಗಂಟೆ ಆಗಿಲ್ಲ, ಮನೆ ಖಾಲಿ ಮಾಡ್ತಾಳೆ ಆಕೆ ಅಂದ್ರೆ ಹೇಗಿರ್ಬೇಕಾ ಯಮನ ಮನಸ್ಥಿತಿ ಅಂತ ಲೆಕ್ಕ ಹಾಕಿ. 24 ಗಂಟೆಲಿ ಆಯ್ತು ಸರ್, ಆಗ ಮುಂದಕ್ಕೆ ನೋಡೋಣ ಸರ್, ಯೋಚನೆ ಮಾಡಿ. ಅಂಬರೀಶ್ ಅವರ ಆರೋಗ್ಯ ಸರಿ ಇಲ್ಲ, ಪಾಪ ಅವ್ರ ಕೊನೆ ಕ್ಷಣದಲ್ಲಿ ಬಂದ್ರು, ನೀವೆಲ್ಲ ಮಾಡಿದ್ರಿ. ಅದೊಂದು ನಿಮ್ಮ ಮೂಲ ಸಮಸ್ಯೆ ಇರೋದು ರಮ್ಯಾ ಅಲ್ಲ, ಮಂಡ್ಯ ಜಿಲ್ಲಾಧ್ಯಕ್ಷರನ್ನ ಬದಲು ಮಾಡಬೇಕು ಅನ್ನೋ ನಿಮ್ಮ ಬೇಡಿಕೆಗೆ ಸ್ಪಂದಿಸಿಲ್ಲ ಅನ್ನೋದು. ಆ ಬೇಡಿಕೆ ಅದು ಒಂದು ಕಾರಣ ಇತ್ತು, ಅದಕ್ಕೆ ಸರಿಪಡಿಸಿ ಕಾರ್ಯಾಧ್ಯಕ್ಷರನ್ನ ಮಾಡಿ. ಈಗ ಅದು ನಮ್ಮ ಬೇಡಿಕೆ ಇತ್ತು, ನಮಗೆ ಎಲ್ಲ ಒಂದು ಗುಂಪಿನ. ಆದ್ರೆ ಆ ಬೇಡಿಕೆಗೆ ಸಮಂಜಸವಾಗಿ ಉತ್ತರ ಕೊಟ್ಟಿದ್ದು ನಾವು. ಅದನ್ನ ಚುನಾವಣಾ ಪೂರ್ವದಲ್ಲಿ ಕೇಳಿದ್ವಿ ಹೊರತು ಚುನಾವಣೆ ನೋಡಿ, ಯಾರೇ ಹೋರಾಟ ಮಾಡಿದ್ರು ಚುನಾವಣೆಗಿಂತ ಮುಂಚೆ ಮಾಡ್ತೀವಿ. ಚುನಾವಣೆಯಲ್ಲಿ ನಾವು ಯಾರು ಸಹಿತ ವಿರೋಧ ಮಾಡ್ತಕ್ಕಂಥವ್ರಲ್ಲ. ಈಗ ಹೈಕಮಾಂಡ್ ಬಿಟ್ಟಿರೋ ವಿಚಾರ ಅವ್ರ ಈಗೇನೆಲ್ಲ ಟೈಮ್ ಫ್ರೀ ಆಗಿದೆ, ಮಾಡ್ಕೊತೀವಿ. ಡೆಫಿನೆಟ್ ಮಾಡಿಸ್ತೀವಿ. ನೀವು ಚರ್ಚೆ ಮಾಡ್ತೀರಲ್ಲ, ಅಧ್ಯಕ್ಷರನ್ನ ಕರೆದಿರೋದು, ಅಧ್ಯಕ್ಷರು ರಿಪೋರ್ಟ್ ಕೊಡ್ತಾರೆ, ನೀವು ಮಾಡಿಲ್ಲ ಅಂತ ಕೊಡ್ತಾರೆ. ಕೊಡ್ಲಿ, ಆಮೇಲೆ ಅವ್ರು ಮಾಡಿಲ್ಲ ಅಂತ ಅವ್ರು ಕೊಟ್ರೆ ಚರ್ಚೆ ಮಾಡ್ಲೇಬೇಕಲ್ಲ ನಮ್ಮನ್ನು ಕರೆದು. ನೀವು ತುಂಬಾ ಚೆನ್ನಾಗಿದ್ರಿ, ಯಾಕೆ ಈಗಲೂ ಚೆನ್ನಾಗಿದ್ದೀವಿ. ಯಾಕೆ ನಿಮಗೆ ಚೆನ್ನಾಗಿಲ್ಲ ಅಂದರು? ಅವ್ರು ನಮ್ಮ ನಾಯಕರು. ಈ ನಮ್ಮ ಮಂಡ್ಯ ಜಿಲ್ಲೆ ಅಂದ್ರೆ ಭದ್ರು ಅವರೇ, ಇಡೀ ವಿಶ್ವಸಂಸ್ಥೆ, ಇಡೀ ದೇಶದಲ್ಲಿ ಪ್ರಧಾನಮಂತ್ರಿ ಅವ್ರ ಜೊತೆ ಪ್ರಧಾನಮಂತ್ರಿ ಒಂದು ಹುದ್ದೆ ಬಿಟ್ರೆ ಎಲ್ಲಾ ಹುದ್ದೆನೂ ಅಲಂಕರಿಸಿರ್ತಕ್ಕಂಥವ್ರು ನಮ್ಮ ನಾಯಕರು. ಅವರು ನಾವು ಚೆನ್ನಾಗಿಲ್ಲ ಅನ್ನೋದು ಯಾಕೆ ನೀವು ಹಿಂಗಂತೀರಿ? SM ಪೀಟರ್ ಅವರು, ನಾವು ಇವತ್ತು ನಮ್ಮ ಗುರುಗಳವರು, ನಮ್ಮ ನಾಯಕರವರು ಒಂದು. ಆಮೇಲೆ ಅದರಲ್ಲೂ ಸಹಿತ ಮಂಡ್ಯ ಜಿಲ್ಲೆ ಒಂದು ಮೆರುಗು ನಮಗೆ. ಎಲ್ಲವೂ ಸರಿ ಹೋಗಿತ್ತು, ಅಂಬರೀಶ್ ಹೇಳಿದ ಮೇಲೆ ಎಲ್ಲವೂ ಸರಿ ಹೋಗಿತ್ತು. ಆದ್ರೆ SM ಕೃಷ್ಣ ಅವರ ಹೇಳಿಕೆಗೆ ಪಟ್ಟ ಅದು ನೋವು ತಂದಿತ್ತು, ಅದರಿಂದ ಇಷ್ಟೆಲ್ಲ ಆಗಿತ್ತು. ಈಗ ಈ ವಿಚಾರ ಮಂಡ್ಯ ಜಿಲ್ಲೆನಲ್ಲೂ ಚರ್ಚೆ ಆಗ್ತಾ ಇದೆ. SM ಕೃಷ್ಣ ಅವರು ಬಂದು ಶ್ರೀರಂಗಪಟ್ಟಣದಲ್ಲಿ ಕೊಟ್ಟಂತ ಹೇಳಿಕೆ ನಮಗೆ ಹೊಡೆತ ಬಿದ್ದಿದೆ ಅಂತಕ್ಕಂಥದ್ದು ಚರ್ಚೆ ಆಗ್ತಾ ಇದೆ.
ಆದ್ರೆ ನಾನು ಎಸ್ ಎಂ ಕೃಷ್ಣ ಅವ್ರ ಮೇಲೆ ದೂರ ಹೇಳ್ತಕ್ಕಂಥ ಹೆಸರಿಗೆ ನಾನು ಬೆಳೆದೇ ಇರೋದ್ರಿಂದ ನಾನು ಹೇಳಕ್ ಇಷ್ಟಪಡೋದಿಲ್ಲ. ಕಾರ್ಯಕರ್ತರಾಗಿ ನೀವೇ ದೊಡ್ಡ ಹಿರಿಯರಾಗಿ ಹಂಗೆ ಹೇಳ್ಬಾರ್ದಾಗಿತ್ತು ಅಂತ ನೀವು ಕೂಡ. ಇಲ್ಲ, ಈಗ ನಾವು ದೊಡ್ಡವರಿಗೆ ಹಿರಿಯರಿಗೆ ಹಂಗೆಲ್ಲ ಹೇಳಿದ್ರೆ ಸ್ವಲ್ಪ ಇನ್ಸ್ಪೂರ್ಸ್ ಆಗುತ್ತೆ, ಅದರಿಂದ ಬೇಡ. ಅಂದ್ರೆ ನೇರವಾಗಿ ಹೇಳಕ್ ಇಷ್ಟ ಇಲ್ಲ ನಿಮ್ಗೆ? ನಾನು ಹೇಳಿದ್ದಲ್ಲ ಬೇಡ ಅಂತ. ಸಾಕಲ್ವಾ? ಥ್ಯಾಂಕ್ ಯು. ಒಂದ್ ನಿಮಿಷ ಎಸ್ ಎಂ ಕೃಷ್ಣ ಅವರೇ ನಿಮ್ಮ ವಿರುದ್ಧ ಪತ್ರವನ್ನು ಕೂಡ ಬರೆದಿದ್ರು ಅಂತ, ಮೊನ್ನೆ ವಾಪಸ್ ಪಕ್ಷಕ್ಕೆ ಬಂದರೆ ಟಿಕೆಟ್ ಕೊಡಬೇಡಿ ಅಂತ ಅವರು ಕೂಡ ಪತ್ರ ಬರೆದಿದ್ರು. ಇಲ್ಲ, ಈ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ವಾಪಸ್ ಬಂದಿರೋರೆ. ನಮ್ ಕೃಷ್ಣ ಸಾಹೇಬ್ರು ಸಹಿತ ರೆಡ್ಡಿ ಕಾಂಗ್ರೆಸ್ ಹೋಗಿ ವಾಪಸ್ ಬಂದಿರ್ಲಿಲ್ವಾ? ನಾವು ಅದನ್ನೆಲ್ಲ ಕೇಳಕ್ಕಾಗತ್ತ ಅವ್ರು ದೊಡ್ಡವರು? ಇದು ಅಂಬರೀಷ್ ಬೆಂಬಲಿಗರು ಬೆಂಗಳೂರಿನಲ್ಲಿ ನಡೆಸಿದಂಥ ಸುದ್ದಿಗೋಷ್ಠಿ. ಇತ್ತೀಚೆಗೆ ತಮ್ಮ ಸೋಲಿಗೆ ಕೆಲವು ಅಂಬರೀಷ್ ಮತ್ತು ಎಸ್ ಎಂ ಕೃಷ್ಣ ನಡುವಿನ ಭಿನ್ನಾಭಿಪ್ರಾಯವೇ ಕಾರಣ ಅಂತ ಹೈಕಮಾಂಡ್ಗೆ ರಮ್ಯಾ ಒಂದು ಅಭಿಪ್ರಾಯವನ್ನು ತಿಳಿಸಿದರು. ಅದಕ್ಕೆ ಪ್ರತಿಯಾಗಿ ಇಂದು ಶಿವರಾಮೇಗೌಡ ಹಾಗೂ ಇನ್ನಷ್ಟು ಜನ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ.